ನಮಸ್ಕಾರ. ಒಳ್ಳೆಯವರಿಗೆ ಯಾಕೆ ಯಾವಾಗಲೂ ಕಷ್ಟ ಬರ್ತದೆ? ಈ ಪ್ರಶ್ನೆ ಯಾವತ್ತಾದರೂ ನಿಮ್ಮ ಮನಸ್ಸಲ್ಲಿ ಮೂಡಿದ? ಯಾಕೆ ಒಳ್ಳೆಯವರಿಗೆ ಜೀವನದಲ್ಲಿ ಇಷ್ಟೊಂದು ಕಷ್ಟ? ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದೇವೆ, ಯಾರಿಗೂ ಕೂಡ ಮೋಸ ಮಾಡಲಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೇವೆ. ಹಾಗಿದ್ದೂ ಕೂಡ ನಮ್ಮ ಜೀವನದಲ್ಲಿ ಇವತ್ತು ಕಷ್ಟ ಯಾಕೆ? ಯಾರು ನಮಗೆ ಮೋಸ ಮಾಡಿದ್ರೋ ಅವರು ಸುಖದಲ್ಲಿದ್ದಾರೆ, ಅವರು ಸಂತೋಷದಲ್ಲಿದ್ದಾರೆ, ಅವರ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ ಇವತ್ತು. ಹಾಗಿದ್ದರೂ ನಾವು ಯಾಕೆ ಈ ಕಷ್ಟದಲ್ಲಿದ್ದೇವೆ? ನಮ್ಮಿಂದ ಉಪಕಾರ ಪಡ್ಕೊಂಡು ನಮ್ಮನ್ನು ಮರ್ತವರು ಇವತ್ತು ಸಂತೋಷದಲ್ಲಿದ್ದಾರೆ, ಆದರೆ ನಾವಿವತ್ತು ಕಷ್ಟದ ಸ್ಥಿತಿಯಲ್ಲಿದ್ದೇವೆ, ಕಣ್ಣೀರು ಸುರಿಸ್ತಾ ಇದ್ದೇವೆ. ಇದು ಯಾಕೆ ಹೀಗೆ ಅಂತ ಹೇಳುವಂತಹ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡಿರ್ತದೆ. ಪ್ರತಿಯೊಬ್ಬರೂ ಕೂಡ ಈ ರೀತಿಯ ಅನುಭವವನ್ನು ಜೀವನದಲ್ಲಿ ಪಡೆದಿರ್ತಾರೆ. ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಮನದಲ್ಲಿ ಹುಟ್ಟಿರ್ತದೆ. ಇದು ಯಾಕೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಾವು ಆಲೋಚನೆ ಮಾಡುವ. ಒಳ್ಳೆಯವರಿಗೆ ಕಷ್ಟ ಬರ್ತದೆ ಅಂತ ಹೇಳಿದರೆ ದೇವರು ಅವರ ಕೈ ಬಿಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಉದಾಹರಣೆಗೆ ಒಬ್ಬ ರೈತ ಒಂದು ಬೀಜವನ್ನು ಮಣ್ಣಿನ ಒಳಗೆ ಹಾಕ್ತಾನೆ ಅಂತ ಇಟ್ಕೊಳ್ಳುವ. ಹಾಕಿದ ತಕ್ಷಣ ಅವನಿಗೆ ಅದು ಮರ ಆಗಿ ಸಿಗ್ತದ? ಆ ಕ್ಷಣವೇ ಅವನಿಗೆ ಅದು ಮರ ಆಗಿ ಸಿಗುವುದಿಲ್ಲ. ಮೊದಲು ಆ ಬೀಜದ ಮೇಲೆ ಮಣ್ಣು ಮುಚ್ಚಿಕೊಳ್ತದೆ, ನಂತರ ಕತ್ತಲೆ, ನಂತರ ಬೆಳಕು, ಗಾಳಿ, ನೀರು ಇದೆಲ್ಲವೂ ಕೂಡ. ಆ ನಂತರ ಅದು ಚಿಗುರೊಡೆದು ನಿಧಾನಕ್ಕೆ ಟಿಸಿಲೊಡೆದು ಮೇಲಕ್ಕೆ ಬಂದು ಚಿಗುರೊಡೆದು ಮರವಾಗಿ ಅವನಿಗೆ ಸಿಗುವಂಥದ್ದು ಅಲ್ವಾ? ನಮ್ಮ ಜೀವನವೂ ಕೂಡ ಹಾಗೆಯೇ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂತು ಅಂತ ಹೇಳಿದರೆ ಅದು ಮುಗಿದು ಹೋಯಿತು, ಎಲ್ಲವೂ ಮುಗಿಯಿತು ಅಂತ ಅರ್ಥ ಅಲ್ಲ. ಒಳಗೆ ಸುಪ್ತವಾಗಿರುವಂತಹ ಅಡಗಿರುವಂತಹ ನಮ್ಮ ಶಕ್ತಿಯನ್ನು ಹೊರಗೆಳೆದು ತೆಗೆಯುವುದಕ್ಕೋಸ್ಕರ ನಮಗೆ ಕಷ್ಟಗಳು ಬರ್ತದೆ. ಹೊರಗಿನಿಂದ ನೋಡಿದರೆ ಮಣ್ಣಿನೊಳಗೆ ಆ ಬೀಜ ಏನೂ ಮಾಡ್ತಿಲ್ಲ ಅಂತ ನಾವು ನೆನೆಸ್ಬೋದು. ಆದರೆ ಆ ಬೀಜ ಆ ಮಣ್ಣಿನ ಒಳಗೆ ತಾನು ಬೆಳೀತಾ ಇರ್ತದೆ, ತಾನು ಹೊರ ಬರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತದೆ. ನಮ್ಮ ಜೀವನದಲ್ಲಿಯೂ ಹಾಗೇನೆ ಕಷ್ಟಗಳು ಯಾಕೆ ಬರ್ತದೆ? ಕೆಲವೊಂದು ಪಾಠಗಳನ್ನು ನಾವು ಸುಖದಲ್ಲಿರುವಾಗ ಕಲೀಲಿಕ್ಕಾಗೋದಿಲ್ಲ. ಅದೇ ಕಷ್ಟ ಬಂದಾಗ ನೋಡಿ ನಮ್ಮ ಅಹಂಕಾರ ಕಡಿಮೆ ಆಗ್ತದೆ, ಯಾರು ನಮ್ಮವರು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ, ನಮ್ಮ ಕಷ್ಟಗಳಿಗೆ ಯಾರು ಆಗ್ತಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ, ದೇವರ ಮೇಲಿನ ನಂಬಿಕೆ ಬಲವಾಗ್ತದೆ, ನಮ್ಮ ಶಕ್ತಿ ಏನು ಅಂತ ಹೇಳುವಂಥದ್ದು ನಮಗೆ ಅರಿವಾಗ್ತದೆ. ಹಾಗಾಗಿ ಕಷ್ಟಗಳು ಯಾವಾಗಲೂ ಕೂಡ ನಮ್ಮನ್ನು ಕುಗ್ಗಿಸಲಿಕ್ಕೆ ಬರುವುದಿಲ್ಲ, ನಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬರ್ತದೆ. ಸುಖ ನಮ್ಮನ್ನು ಸಂತೋಷಪಡಿಸ್ಬೋದು, ಆದರೆ ಕಷ್ಟ ನಮ್ಮನ್ನು ಬದಲಾಯಿಸ್ತದೆ. ನಾವೆಲ್ಲ ಅನೇಕ ಬಾರಿ ಪ್ರಶ್ನೆ ಮಾಡ್ತೇವೆ, ನನಗೆ ಯಾಕೆ ಕಷ್ಟ ಬರ್ತದೆ? ನಾನು ಯಾರಿಗೂ ಕೂಡ ಕೆಟ್ಟದ್ದು ಮಾಡಲಿಲ್ಲ ಅಂತ. ನಮಗೆ ಕಷ್ಟ ಬಂತು ಅಂತ ಹೇಳಿದ ಮಾತ್ರಕ್ಕೆ ನಾವು ಕೆಟ್ಟವರು ಅಂತ ಆಗುವುದಿಲ್ಲ. ಎಲ್ಲರಿಗೂ ಕೂಡ ಕಷ್ಟ ಬರ್ತದೆ. ಮಳೆ, ಗಾಳಿ, ಬೆಳಕು ಇದು ಎಲ್ಲರ ಮೇಲೂ ಹೇಗೆ ಬೀಳ್ತದೋ ಹಾಗೆಯೇ ಕಷ್ಟವೂ ಕೂಡ ಎಲ್ಲರ ಜೀವನದಲ್ಲೂ ಬರ್ತದೆ. ಆದರೆ ಸಾಮಾನ್ಯ ವ್ಯಕ್ತಿ ಕಷ್ಟ ಬಂದಾಗ ಅವನು ಕುಗ್ಗಿ ಹೋಗ್ತಾನೆ. ಆದರೆ ಯಾರು ಆಧ್ಯಾತ್ಮಿಕ ವ್ಯಕ್ತಿಯಾಗಿರ್ತಾನೋ, ಯಾರು ದೇವರಲ್ಲಿ ನಂಬಿಕೆ ಇಟ್ಟವನಾಗಿರ್ತಾನೋ ಅವನು ಯಾವತ್ತೂ ಕುಸಿಯುವುದಿಲ್ಲ. ಕಷ್ಟಗಳಿಂದ ಪಾಠವನ್ನು ಕಲಿತಾನೆ. ಇದರಿಂದ ಹೊರಗೆ ಬರುವುದು ಹೇಗೆ? ಇದು ನನಗೆ ಏನನ್ನು ಕಲಿಸಲಿಕ್ಕೆ ಬಂದಿದೆ ಈ ಕಷ್ಟ ಅಂತ ಹೇಳುವಂಥದ್ದನ್ನು ಆಧ್ಯಾತ್ಮಿಕ ವ್ಯಕ್ತಿ ನೋಡ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ ನಮಗೆ, ಸುಖ ದುಃಖೇ ಸಮೇ ಕೃತ್ವಾ ಲಾಭೌ ಜಯೌ. ಸುಖ ದುಃಖಗಳಲ್ಲಿ ಲಾಭ, ಅದೇ ರೀತಿಯಾಗಿ ನಷ್ಟಗಳಲ್ಲಿ ಒಂದೇ ರೀತಿಯಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಳ್ಳಿ. ಕತ್ತಲು ಕಳೆದು ಬೆಳಕು ಹೇಗೆ ಬರ್ತದೋ ಹಾಗೇನೆ ಕಷ್ಟವೂ ಕಳೆದು ಸುಖದ ದಿನಗಳು ಬಂದೇ ಬರ್ತದೆ ಅಂತ ಹೇಳುವಂಥದ್ದನ್ನು ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ನಮಗೆ ಕಷ್ಟ ಬಂತು ಅಂತ ಹೇಳಿದ ಕೂಡಲೇ ನಾವು ಕೆಟ್ಟವರು ಅಂತ ನಾವು ಎಣಿಸಬೇಕಾಗಿಲ್ಲ. ಕಷ್ಟ ಬರ್ತದೆ, ಆ ಕಷ್ಟ ಕರಗಿ ಸುಖ ಬರುವಂಥ ದಿನಗಳು ಉಂಟು ಅಂತ ಹೇಳುವಂಥ ಭರವಸೆ ನಮ್ಮಲ್ಲಿರಬೇಕು. ಕಷ್ಟಕ್ಕೆ ಹೆದರಿ ನಾವು ಡಿಪ್ರೆಷನ್ಗೆ ಹೋಗುವುದಲ್ಲ, ಮಾನಸಿಕ ಸ್ಥೈರ್ಯವನ್ನು ಗಟ್ಟಿಯಾಗಿ ನಮ್ಮಲ್ಲಿ ನಾವು ಇಟ್ಟುಕೊಳ್ಬೇಕು. ಮಹಾಭಾರತ ನಮಗೆ ಇದರಲ್ಲೆಲ್ಲ ಒಂದು ಪಾಠವನ್ನು ತಿಳಿಸಿಕೊಡ್ತದೆ ಸ್ನೇಹಿತರೆ. ಏನು ಅಂತ ಹೇಳಿದರೆ ಮಹಾಭಾರತದಲ್ಲಿ ನೋಡ್ಬೋದು ನಾವು, ಪಾಂಡವರು ಧರ್ಮದ ಪರವಾಗಿದ್ದರು, ಸತ್ಯದ ಪರವಾಗಿದ್ದರು, ಸುಳ್ಳು ಹೇಳಲಿಲ್ಲ, ಯಾರಿಗೂ ಮೋಸ ಮಾಡಲಿಲ್ಲ, ತಮಗೆ ಎಷ್ಟು ಕಷ್ಟ ಬಂದರೂ ಕೂಡ ಧರ್ಮ ಬಿಡಲಿಲ್ಲ. ಅವರು ಪಟ್ಟಂತಹ ಕಷ್ಟಗಳು ಒಂದೋ ಎರಡೋ. ಅವರು ವನವಾಸ ಅನುಭವಿಸಿದ್ರು, ಅವರನ್ನು ಜೀವಂತವಾಗಿ ಸುಡಲಿಕ್ಕೆ ನೋಡಿದ್ರು, ಅವರ ಆಸ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಅವರ ರಾಜ್ಯವನ್ನು ಕಸಿದುಕೊಂಡರು, ಜೂಜಿನಲ್ಲಿ ಅವರ ಹೆಂಡತಿಯ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರು. ಒಂದ ಎರಡ ಅವರು ದಾಯಾದಿಗಳಿಂದ ಪಟ್ಟಂತಹ ಕಷ್ಟ ಎಷ್ಟು ಅಂತ ಹೇಳುವಂಥದ್ದು ನಮಗೆ ಗೊತ್ತುಂಟು. ಅಷ್ಟು ಕಷ್ಟ ಬಂದರು, ಅಂತಹ ಕಷ್ಟ ನಮಗೆ ಯಾರಿಗೂ ಜೀವನದಲ್ಲಿ ಬರಲಿಕ್ಕಿಲ್ಲ. ಯಾಕೆಂದರೆ ಅದಕ್ಕಿಂತಲೂ ಮಿಗಿಲಾದಂತಹ ಕಷ್ಟವನ್ನು ಪಾಂಡವರು ಪಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆ ಹೆಜ್ಜೆಗೆ ಧರ್ಮಿಷ್ಠರಾದಂತಹ ಪಾಂಡವರಿಗೆ ಕಷ್ಟ, ಆದರೆ ಅವರು ಧರ್ಮ ಬಿಟ್ರ? ಹಾಗಾದರೆ ಅವರಿಗೆ ಕಷ್ಟ ಬಂತು ಅಂತ ಹೇಳಿದ ಕಾರಣಕ್ಕೆ ಅವರು ಕೆಟ್ಟವರು ಅಂತ
ಅರ್ಥವಾ? ಅಲ್ಲ. ಆದರೆ ಕೊನೆಗೆ ಏನಾಯಿತು ಮಹಾಭಾರತದಲ್ಲಿ ನಾವು ನೋಡಬೇಕು. ಇಲ್ಲಿ ಏನಾಗಿರ್ತದೆ ಅಂದರೆ ಪಾಂಡವರು ಕಷ್ಟಪಡ್ತಾ ಇರ್ತಾರೆ, ಆದರೆ ಕೌರವರು ದುಷ್ಟರು ಅರಮನೆಯಲ್ಲಿ ಹಾಯಾಗಿರ್ತಾರೆ, ಅವರಿಗೆ ಯಾವ ಕಷ್ಟವೂ ಇಲ್ಲ. ಇವರು ಧರ್ಮ ಮಾರ್ಗದಲ್ಲಿ ನಡೆಯುವವರು, ಇವರು ಕಷ್ಟ ಅನುಭವಿಸ್ತಾರೆ. ಆದರೆ ಕೆಟ್ಟದು ಮಾಡಿದಂತಹ ಕೌರವರು ಸುಖವಾಗಿ ಹಸ್ತಿನಾವತಿಯಲ್ಲಿ ಅರಮನೆಯಲ್ಲಿ ಇರ್ತಾರೆ. ಹಾಗಾದರೆ ಪಾಂಡವರಿಗೆ ಯಾಕೆ ಆ ಕಷ್ಟ? ಕೊನೆಯಲ್ಲಿ ಏನಾಯಿತು ಅಂತ ನಾವು ನೋಡಬೇಕು. ಕೊನೆಯಲ್ಲಿ ಧರ್ಮ ಗೆಲ್ತದೆ. ಆ ಅಧರ್ಮಿಗಳಿಗೆ ತಕ್ಕ ಶಿಕ್ಷೆ ಸಾಕ್ಷಾತ್ ಭಗವಂತ ಬಂದು ಮಾಡಿಸ್ತಾನೆ. ಹಾಗಾಗಿ ಒಳ್ಳೆಯದು ಗೆಲ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಕೆಟ್ಟದ್ದು ಇವತ್ತು ವಿಜೃಂಭಿಸಬಹುದು, ಇವತ್ತು ಮೆರಿಬೋದು, ಆದರೆ ಧರ್ಮದ ಗೆಲುವಿಗೆ ಯಾವಾಗಲೂ ಕೂಡ ಸಮಯ ಬೇಕಾಗ್ತದೆ. ನಿಮ್ಮ ಜೀವನದಲ್ಲೂ ಕೂಡ ಹೀಗೇ ಆಗಿರ್ಬೋದು. ಇಂದು ನೀವು ಎದುರಿಸುವಂತಹ ಕಷ್ಟ ನಾಳೆ ನಿಮ್ಮ ಶಕ್ತಿಯನ್ನು ನಿಮಗೆ ತೋರಿಸಲಿಕ್ಕೋಸ್ಕರ ಬಂದದ್ದಾಗಿರ್ಬೋದು. ಇಂದು ನಿಮ್ಮನ್ನು ಬಿಟ್ಟು ಹೋದಂತಹ ವ್ಯಕ್ತಿ ನಾಳೆ ನಿಮ್ಮನ್ನು ನೀವೇ ಪ್ರೀತಿಸಿ ಎಷ್ಟು ಪ್ರೀತಿಸಬೇಕು ಅಂತ ಹೇಳುವಂಥದ್ದನ್ನು ಅರಿವು ಮೂಡಿಸಲಿಕ್ಕೆ ಬಂದದ್ದಾಗಿರ್ಬೋದು. ಇಂದು ನೀವು ಅನುಭವಿಸ್ತಾ ಇರುವಂತಹ ಕಷ್ಟ ನಾಳೆ ನೀವು ಬೇರೆಯವರಿಗೆ ಧೈರ್ಯ ನೀಡಲಿಕ್ಕೆ ನಿಮಗೆ ಸಹಾಯ ಆಗ್ಬೋದು. ಇನ್ನೊಂದು ಜೀವನವನ್ನು ನೀವು ಬೆಳಗಬಹುದು. ನಾವು ಕಷ್ಟ ಬಂತು ಅಂತ ಹೇಳಿದ ತಕ್ಷಣ ದೇವರನ್ನು ಮರೆತು ಬಿಡ್ತೇವೆ, ಇನ್ನು ಪೂಜೆ ಮಾಡೋದಿಲ್ಲ, ದೇವರಿಗೆ ಬೈತಾ ಕೂತ್ಕೊಳ್ತೇವೆ. ಹಾಗೆ ಯಾವತ್ತೂ ನಾವು ಮಾಡಬಾರ್ದು. ದೇವರು ಪ್ರತಿ ಒಂದನ್ನೂ ಕೂಡ ನೋಡ್ತಾ ಇದ್ದಾನೆ. ಮೌನದಲ್ಲಿ ನೀವು ಹಾಕಿದಂತಹ ಕಣ್ಣೀರನ್ನು ಯಾರಿಗೂ ಗೊತ್ತಾಗದೇ ಇದ್ದರೂ ಕೂಡ ಆ ಭಗವಂತ ಅದೆಲ್ಲವನ್ನೂ ನೋಡ್ತಾ ಇದ್ದಾನೆ. ಮನಸ್ಸಿನ ಮಾತನ್ನು, ಕಷ್ಟವನ್ನು, ದುಃಖವನ್ನು, ನೋವನ್ನು, ಹತಾಶೆಯನ್ನು ಎಲ್ಲವನ್ನೂ ಕೂಡ ಅವನೂ ನೋಡ್ತಾ ಇದ್ದಾನೆ. ನಾವಿದನ್ನು ಯಾರಲ್ಲಿ ಹೇಳುವ, ನನಗೆ ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ಹೇಳುವಂಥ ಸಂಕಟವನ್ನೂ ಕೂಡ ನಾವು ಪಡಬಾರ್ದು. ಹೊರಗಿನ ಜನರಲ್ಲಿ ನಾವು ಹೇಳಿದರೆ ಅವರು ಇನ್ನಷ್ಟು ನಮ್ಮನ್ನು ಕಷ್ಟಕ್ಕೆ ನೂಕುವಂಥ ಸಾಧ್ಯತೆ ಉಂಟು, ನಾವು ನಗೆಪಾಟಲಿಗೆ ಆಗುವಂಥ ಸಾಧ್ಯತೆ ಉಂಟು. ಅದಕ್ಕಿಂತ ಭಗವಂತ ಇದ್ದಾನೆ ನಮಗಾಗಿ. ಅವನು ನಾವು ಹೇಳಿದ್ದೆಲ್ಲವನ್ನೂ ಕೂಡ ಕೇಳಲಿಕ್ಕೆ ಸಿದ್ಧನಿದ್ದಾನೆ. ಹಾಗೂ ಅವನು ಹೋಗಿ ಇನ್ನೊಬ್ಬರಲ್ಲಿ ಹೇಳಿಯಾನು, ನಮ್ಮನ್ನೇನೋ ತಪ್ಪು ತಿಳ್ಕೊಂಡಾನು ಅಂತ ಹೇಳುವಂಥ ಯಾವ ಭಯವೂ ನಮಗಿಲ್ಲ. ಅವನು ಕೇಳ್ತಾನೆ ಅಂತ ಹೇಳುವಂಥ ಶ್ರದ್ಧೆ, ನಂಬಿಕೆ ಒಂದು ಇರಬೇಕು ನಮ್ಮಲ್ಲಿ ಅಷ್ಟೇ. ಹಾಗಾಗಿ ಕಷ್ಟ ಬಂದಾಗ ದೇವರನ್ನು ಬಿಟ್ಟು ಬಿಡಬಾರ್ದು. ಯಾರಿಗೊತ್ತು ಆ ಕಷ್ಟದ ಸಮಯದಲ್ಲಿ ದೇವರು ನಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರಬಹುದಲ್ವಾ. ಒಳ್ಳೆಯವರಿಗೆ ಕಷ್ಟ ಬರುವುದಿಲ್ಲ ಅಂತ ದೇವರು ಯಾವತ್ತೂ ಹೇಳಲಿಲ್ಲ. ಒಳ್ಳೆಯವರಿಗೆ ಕಷ್ಟ ಬರ್ತದೆ. ಆದರೆ ಕಷ್ಟ ಬಂದಾಗ ಪಾಂಡವರ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಇದ್ದನೋ, ಅವರನ್ನು ಅಂಥ ಅಪಾಯದಿಂದ ರಕ್ಷಿಸಲಿಕ್ಕೋಸ್ಕರ ತನ್ನ ಅಭಯ ಹಸ್ತವನ್ನು ಹೇಗೆ ಅವರ ತಲೆ ಮೇಲೆ ಇಟ್ಟಿದ್ನೋ, ಹಾಗೆ ದೇವರೂ ಕೂಡ ಕಷ್ಟ ಬಂದಾಗ ನಾವು ಸದ್ಗುಣಗಳನ್ನು ಹೊಂದಿದವರಾಗಿದ್ದೇವೆ ಅಂತ ಹೇಳಿ ಆದರೆ, ದೇವರಲ್ಲಿ ಭಕ್ತಿಯನ್ನು ಉಳ್ಳವರಾಗಿದ್ದೇವೆ ಅಂತ ಹೇಳಿ ಆದರೆ ನಮ್ಮ ಜೊತೆಗೆ ಅವನು ಸದಾ ಕಾಲ ಇರ್ತಾನೆ. ಕಷ್ಟಗಳು ಯಾವತ್ತೂ ನಮ್ಮನ್ನು ಮುಗಿಸ್ಲಿಕ್ಕೆ ಬರುವುದಿಲ್ಲ, ನಮ್ಮನ್ನು ಇನ್ನಷ್ಟು ಬಲಗೊಳಿಸಲಿಕ್ಕೆ ಕಷ್ಟಗಳು ಬರ್ತದೆ. ನಮ್ಮ ದಾರಿಯಲ್ಲಿ ಅನೇಕ ಕಷ್ಟದ ಹೊಂಡಗಳೇ ಇದ್ದಿರ್ಬೋದು, ಅನೇಕ ಹೊಂಡಗಳನ್ನು ದಾಟಿಕೊಂಡು ನಾವು ಹೋಗಬೇಕಾಗ್ಬೋದು. ಹಾಗಿದ್ದಾಗಲೂ ಕೂಡ ನಾವು ದೇವರ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡೆವು ಅಂತ ಹೇಳಿ ಆದರೆ ಆ ಹೊಂಡಗಳಿಗೆಲ್ಲ ನಮ್ಮ ಕಾಲು ಬಿದ್ದು ನಾವು ಜಾರಿ ಅದರೊಳಗೆ ಮುಳುಗಿ ಹೋಗದ ಹಾಗೆ ದೇವರು ನಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಹಾಗಾಗಿ ಕಷ್ಟದ ಸಮಯದಲ್ಲಿ ನನಗೆ ಯಾಕೆ ಹೀಗೆ ಕಷ್ಟ ಬಂತು ಅಂತ ಕೊರಗುವುದಕ್ಕಿಂತಲೂ ಕೂಡ ನನ್ನ ಶಕ್ತಿ ಏನು, ನಾನು ಇದರಿಂದ ಹೊರಗೆ ಬರುವುದು ಹೇಗೆ, ಮತ್ತು ಈ ಕಷ್ಟ ನನಗೆ ಯಾವ ಪಾಠವನ್ನು ಕಲಿಸ್ತದೆ ಅಂತ ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡು ಆಲೋಚನೆ ಮಾಡಬೇಕು. ದೇವರು ಒಬ್ಬ ನಮ್ಮ ಜೊತೆಗಿದ್ದಾನೆ ಅಂತ ಹೇಳುವಂಥ ಧೈರ್ಯ, ನಂಬಿಕೆ ನಮ್ಮಲ್ಲಿ ಅಚಲವಾಗಿ ಇದ್ದರೆ ಅವನೇ ನಮ್ಮನ್ನು ಕಷ್ಟದಿಂದ ಹೊರಗೆ ಹಾಕಿಬಿಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಇದರ ಉದಾಹರಣೆಗಳು ಅನೇಕ ಪುರಾಣಗಳಲ್ಲಿ ಉಂಟು. ನಾವು ಎಷ್ಟೋ ಕಥೆಗಳನ್ನು ನಮ್ಮ ಚಾನೆಲ್ನಲ್ಲೇ ನಾವು ನೋಡಿದ್ದೇವೆ, ಬಹಳಷ್ಟು ಕಥೆಗಳನ್ನು ಹೇಳಿದ್ದೇವೆ. ಕಷ್ಟದ ಸಂದರ್ಭದಲ್ಲಿ ಭಗವಂತನಿಗೆ ಮೊರೆ ಇಟ್ಟಾಗ ಅವನು ಹೇಗೆ ಕಾಪಾಡಿದ ಅಂತ ಹೇಳುವಂಥದ್ದನ್ನು. ಹಾಗಾಗಿ ಕಷ್ಟ ಬಂತು ಅಂತ ನಾವು ಕುಗ್ಗಬಾರ್ದು, ದುಃಖಿಸಬಾರ್ದು, ರೋಧಿಸಬಾರ್ದು, ಡಿಪ್ರೆಷನ್ನಿಗೆ ಹೋಗುವುದೂ ಬೇಡ. ದೇವರನ್ನು ನಂಬುವ, ಅವನು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳುವಂಥ ಬಲವಾದ ವಿಶ್ವಾಸ ನಮ್ಮಲ್ಲಿ ಇರಲಿ. ಶುಭವಾಗಲಿ. ಶುಭ ದಿನ. ಕೃಷ್ಣ ಅರ್ಪಣಮಸ್ತು.